ರಾಮ ಮಂದಿರದ ಗರ್ಭಗುಡಿಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ನಡೆದಿದೆ. ಅರ್ಚಕರು ರಾಮಲಲ್ಲಾ ಪ್ರತಿಷ್ಠಾಪನೆ ಕಾರ್ಯವನ್ನು ಆರಂಭ ಮಾಡಿದ್ದಾರೆ. ಗರ್ಭಗುಡಿಯಲ್ಲಿ ರಾಜ್ಯದ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹ ಮೂರ್ತಿ ವಿರಾಜಮಾನವಾಗ್ತಾ ಇದೆ. 12 ಅಧಿವಾಸ ಪೂಜೆಯೊಂದಿಗೆ ರಾಮಲಲ್ಲಾನ ಪ್ರತಿಷ್ಠಾಪನೆ ಮಾಡಲಾಗ್ತಾ ಇರೋದು. ಗಣೇಶ, ಅಂಬಿಕಾ, ವರುಣ, ಮಾಂತ್ರಿಕ, ಬ್ರಾಹ್ಮಣ, ವರುಣ, ವಾಸ್ತು ಪೂಜೆ ಮತ್ತು ಔಪಚಾರಿಕ ಪೂಜೆಯೊಂದಿಗೆ ಗರ್ಭಗುಡಿಯಲ್ಲಿ ರಾಮಲಲ್ಲಾನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ. ಈಗಾಗಲೇ ಪ್ರತಿಷ್ಠಾಪನಾ ಕಾರ್ಯ ಆರಂಭವಾಗಿದೆ. ಪ್ರಾಣ ಪ್ರತಿಷ್ಠಾಪನೆಯಾಗುವುದು ಜನವರಿ 22ನೇ ತಾರೀಕು. ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಗಣ್ಯರು ಕೂಡ ಭಾಗಿಯಾಗ್ತಿದ್ದಾರೆ. ರಾಮ ಮಂದಿರದ ಗರ್ಭಗುಡಿಯಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆ ಇವತ್ತೇ ನಡೀತಾ ಇದೆ. ಅರ್ಚಕರು ರಾಮಲಲ್ಲಾ ಪ್ರತಿಷ್ಠಾಪನೆಯ ಆ ಕಾರ್ಯವನ್ನ, ಆ ವಿಧಿವಿಧಾನಗಳೇನಿದ್ದಾವೆ, ಪ್ರಕ್ರಿಯೆಗಳೇನಿದ್ದಾವೆ ಅದನ್ನ ಈಗಾಗಲೇ ಆರಂಭ ಮಾಡಿದ್ದಾರೆ. 12 ಅಧಿವಾಸ ಪೂಜೆಯೊಂದಿಗೆ ರಾಮಲಲ್ಲಾನ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ನಡೀತಾ ಇರೋದು. ಆ ವೈದಿಕ ಕಾರ್ಯಕ್ರಮ ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ರ ಕೆಲವೊಂದಿಷ್ಟು ದೃಶ್ಯಗಳು ಕೂಡ ಲಭ್ಯವಾಗಿವೆ. ವಾಸ್ತು ಪೂಜೆ ಸೇರಿದಂತೆ ವಿವಿಧ ರೀತಿಯಾದಂತಹ ಪೂಜೆಗಳನ್ನ ನೆರವೇರಿಸಿದಂತಹ ನಂತರದಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆಯನ್ನ ರಾಮ ಮಂದಿರದ ಗರ್ಭಗುಡಿಯ ಒಳಭಾಗದಲ್ಲಿ ಮಾಡಲಾಗ್ತಾ ಇರೋದು. ಭವ್ಯವಾದಂತಹ ರಾಮ ಮಂದಿರ ಜನವರಿ 22ನೇ ತಾರೀಕು ಲೋಕಾರ್ಪಣೆಯಾಗ್ತಾ ಇದೆ. ಆವತ್ತು ರಾಮಲಲ್ಲಾನ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತೆ. ಕೋಟ್ಯಂತರ ಭಕ್ತರು ಕಾಯ್ತಾ ಇರುವಂತಹ ಒಂದು ಸುಸಂದರ್ಭ ಇದು. ಮತ್ತಷ್ಟು ಡೀಟೇಲ್ಸ್ನ ಅಯೋಧ್ಯೆಯಲ್ಲಿರುವಂತಹ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಈಗಾಗಲೇ ಪ್ರತಿಷ್ಠಾಪನೆ ಮಾಡುವಂತಹ ಕಾರ್ಯಕ್ರಮ ಆರಂಭ ಆಗಿದೆ ಅನ್ನುವಂತಹ ಮಾಹಿತಿ, ಯಾವ ರೀತಿಯಾದಂತಹ ಪೂಜಾ ವಿಧಿವಿಧಾನಗಳು ನಡೀತಾ ಇದೆ, ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಜಗದೀಶ್? ವಿದ್ಯಶ್ರೀ, ಕೋಟ್ಯಂತರ ರಾಮನ ಭಕ್ತರ ಕನಸು ಕೊನೆಗೂ ಸಹಿತ ಈಡೇರುವಂತಹ ಕ್ಷಣಕ್ಕೆ ಇವತ್ತು ಸಾಕ್ಷಿ ಆಗ್ತಾ ಇದೆ. ಅಯೋಧ್ಯೆಯಲ್ಲಿರುವಂತಹ ರಾಮ ಮಂದಿರದ ಗರ್ಭಗುಡಿಯ ಒಳಗೆ ರಾಮಲಲ್ಲಾ ಪ್ರತಿಷ್ಠಾಪನೆ ಮಾಡುವಂತಹ ಕೆಲಸಕ್ಕೆ ಈಗಾಗಲೇ ಪೂಜೆಯ ಮೂಲಕವಾಗಿ ಚಾಲನೆಯನ್ನು ಕೊಡುವಂತದ್ದು ಆರಂಭ ಆಗಬಿಟ್ಟಿದೆ. 12:45ಕ್ಕೆ ಆರಂಭ ಆಗಿರ್ತಕ್ಕಂತಹ ಈ ಪ್ರಕ್ರಿಯೆ 1:30ರವರೆಗೂ ಸಹಿತ ನಡೆಯುತ್ತೆ ಅನ್ನುವಂತಹ ಮಾಹಿತಿಯನ್ನ ಕೊಡಲಾಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಪ್ರತಿಷ್ಠಾಪನೆ ಆಗುವಂತಹ ಸಂದರ್ಭದಲ್ಲಿ ಸ್ವತಃ ಏನಂದ್ರೆ ಅರುಣ್ ಯೋಗಿರಾಜ್ ಅವರು ಇರ್ತಾರೆ. ಆ ಒಂದು ಮೂರ್ತಿಯ ಕೆತ್ತನೆ ಮಾಡಿರ್ತಕ್ಕಂತಹ ವ್ಯಕ್ತಿ, ಅವರು ಶಿಲ್ಪಿ ಸಹಿತ, ಅದು ಮೈಸೂರು ಮೂಲದವರು. ಅವರು ಆ ಒಂದು ಸಂದರ್ಭದಲ್ಲಿ ಇರ್ತಾರೆ. ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡುವಂತಹ ಸಂದರ್ಭದಲ್ಲೂ ಸಹಿತ ಯಾವೆಲ್ಲ ಪ್ರಕ್ರಿಯೆಗಳನ್ನ ಮಾಡಬೇಕು ಅಂದ್ರೆ, ಮೊದಲು ನಿನ್ನೆ ತಡರಾತ್ರಿ ಏನಾಯ್ತು, ಆ ಸ್ಥಳ ಏನಿದೆ 20 ಅಡಿಯ ಎತ್ತರದ ಆ ಒಂದು ರಾಮಲಲ್ಲಾ ಮೂರ್ತಿನ ಇಡುವಂತಹ ಸ್ಥಳ, ಅಲ್ಲಿ ಶುದ್ಧೀಕರಣ ಮಾಡುವಂತಹ ಕೆಲಸ ಆಯಿತು. ನಿನ್ನೆ ಅಲ್ಲಿ ಸರಯೂ ನದಿಯಿಂದ ತಂದಿರತಕ್ಕಂತಹ ನೀರನ್ನ ಅಲ್ಲಿ ಏನಂದ್ರೆ ಹಾಕಿ ಅದನ್ನ ಪೂರ್ತಿಯಾಗಿ ಶುದ್ಧಿ ಮಾಡುವಂತಹ ಕೆಲಸ, ಮತ್ತೆ ತಡರಾತ್ರಿಯೇ ಪೂಜೆ ಮಾಡುವಂತಹ ಕೆಲಸ ಆಯಿತು. ಅದಾದ ಮೇಲೆ ರಾಮಲಲ್ಲಾ ಮೂರ್ತಿ ಏನಂದ್ರೆ ತೆಗೆದುಕೊಂಡು ಅಯೋಧ್ಯೆಯ ರಸ್ತೆಯಲ್ಲಿ ಬಂದು ತದನಂತರ ನೇರವಾಗಿ ಒಂದು ರಾಮ ಮಂದಿರದ ಪ್ರಣಾಂಗಣದ ಒಳಗಡೆ ಹೋಗುವಂತಹ ಕೆಲಸ ಆಗುತ್ತೆ. ತಡರಾತ್ರಿ ಸುಮಾರು 11 ಗಂಟೆಯ ಸುಮಾರಿಗೆ ಆ ಒಂದು ರಾಮಲಲ್ಲಾ ಮೂರ್ತಿಯನ್ನ ಒಳಗೆ ತೆಗೆದುಕೊಂಡು ಹೋಗಲಾಯಿತು. ಈಗ ಆ ಒಂದು ಪೂಜೆ ಸಹಿತ ಅಂದ್ರೆ ಪ್ರತಿಷ್ಠಾಪನೆ ಮಾಡುವಂತಹ ಪೂಜೆ ಸಹಿತ ಆರಂಭ ಆಗಿದೆ. ಒಟ್ಟು 12 ಅಧಿವಾಸಿ ಪೂಜೆಗಳನ್ನ ಮಾಡಲಾಗುತ್ತೆ. ಅಂದ್ರೆ ಅದರಲ್ಲಿ ಬಹಳಷ್ಟು ಪ್ರಮುಖವಾಗಿರುವಂತಹ ಅಂದ್ರೆ ಜಲ ಅಧಿವಾಸಿ ಆಗಿರ್ಬೋದು, ಅಥವಾ ಅಂದ್ರೆ ಜಲದಿಂದ ಪೂಜೆ ಮಾಡೋದಾಗಿರ್ಬೋದು, ಅಭಿಷೇಕ ಮಾಡುವಂತದ್ದಾಗಿರ್ಬೋದು, ಅಥವಾ ಹಾಲಿನಿಂದ ತುಪ್ಪದಿಂದ ಅಭಿಷೇಕ ಮಾಡೋದಾಗಿರ್ಬೋದು, ಅದ್ರ ಜೊತೆಗೆ ಅಂದ್ರೆ ಹಣ್ಣಿನ ರಸಗಳಿಂದ ಪೂಜೆಯನ್ನ ಮಾಡೋದಾಗಿರ್ಬೋದು. ಹೀಗೆ ಒಟ್ಟು 12 ಪೂಜೆಗಳನ್ನ ಮಾಡಲಾಗುತ್ತೆ. ಅದರಲ್ಲಿ ಏನಂದ್ರೆ 121 ಜನ ಬ್ರಾಹ್ಮಣರು, ಅದರ ಅಂದ್ರೆ ಅರ್ಚಕರು ಸಹಿತ ಈ ಒಂದು ಪೂಜೆಯ ಸಂದರ್ಭದಲ್ಲಿ ರಾಮ ಮಂದಿರದ ಹೊರಭಾಗದಲ್ಲಿ ಅಂದ್ರೆ ಪ್ರಣಾಂಗಣದ ದೇವಾಲಯದ ಮುಂಭಾಗದಲ್ಲಿರುವಂತಹ ಪ್ರಣಾಂಗಣ ಏನಿದೆಲ್ಲ, ಆ ಪ್ರಣಾಂಗಣದಲ್ಲಿ ಒಟ್ಟು 9 ಹೋಮ ಕುಂಡಗಳಲ್ಲಿ ವಿಶೇಷವಾದಂತಹ ಹೋಮವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಆಗುವಂತಹ ಅಂದ್ರೆ ಪ್ರತಿಷ್ಠಾಪನೆ ಒಟ್ಟು 51 ಅಡಿ ಎತ್ತರದ ಒಂದು ಮೂರ್ತಿ ಇದೆ. ಆ ಒಂದು ಮೂರ್ತಿ ಹೂವಿನ ಮೇಲೆ ಅಂದ್ರೆ ಕಮಲದ ಹೂವಿನ ಮೇಲೆ ನಿಂತಿರ್ತಕ್ಕಂತಹ ಬಾಲರಾಮ, 5 ವರ್ಷದ ಮಗುವಿನ ಆಕಾರದಲ್ಲಿರುವಂತಹ ಬಾಲರಾಮ, ಆ ಒಂದು ಮೂರ್ತಿಯನ್ನ ಇವತ್ತು ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತೆ. ಮತ್ತೆ ಇದೇ ರೀತಿಯಾದಂತಹ ಪೂಜೆ ಪುನಸ್ಕಾರ ಇವತ್ತಿನಿಂದ ಆರಂಭ ಆಗಿರುವಂತದ್ದು. ಇದು 21ನೇ ತಾರೀಕುವರೆಗೂ ಸಹಿತ ನಿರಂತರವಾಗಿ ನಡೀತಾನೆ ಇರುತ್ತೆ. ಸ್ವತಃ ಕರ್ನಾಟಕದಿಂದನೂ ಸಹಿತ ಒಟ್ಟು 22ರಿಂದ 25 ಜನ ಅರ್ಚಕರು ಬಂದು ಆ ಒಂದು ಪೂಜೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಪೂಜೆಯ ವಿಚಾರಗಳನ್ನು ಹೇಳಬೇಕು ಅಂತಂದ್ರೆ, ಒಟ್ಟು ದೇಶದ 23 ರಾಜ್ಯಗಳಲ್ಲಿರುವಂತಹ ವಿವಿಧ ಸಂಪ್ರದಾಯಗಳೇನಿದ್ದಾವೆ ಅಂದ್ರೆ ಶೈವ ಪರಂಪರೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಪರಂಪರೆಗಳಾಗಿರ್ಬೋದು, ಎಲ್ಲಾ ಪರಂಪರೆಗಳನ್ನ ಸಹಿತ ಬಳಕೆಯನ್ನ ಮಾಡಿಕೊಂಡು ಅಂದ್ರೆ ಎಲ್ಲವನ್ನ ಸಹಿತ ಈ ಒಂದು ರಾಮ ಮಂದಿರದ ಪೂಜೆಯ ಸಂದರ್ಭದಲ್ಲಿ, ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಬಳಕೆ ಮಾಡ್ಕೊಳ್ತೀವಿ ಅನ್ನುವಂತಹ ವಿಚಾರ ಹೇಳಿದ್ರೆ, ಮತ್ತೆ ಅದ್ರಲ್ಲಿ ಪ್ರಮುಖವಾಗಿ ಏನಂದ್ರೆ ಆದಿವಾಸಿಗಳು ಮತ್ತೆ ಈ ಬುಡಕಟ್ಟು ಜನಾಂಗದ ಪರಂಪರೆ ಏನಿದೆ ಅವರ ಪೂಜಾ ಕೈಂಕರ್ಯ ಯಾವ ರೀತಿಯಾಗಿದೆ ಅವುಗಳನ್ನು ಸಹಿತ ನಾವು ಬಳಕೆಯನ್ನ ಮಾಡ್ಕೊಳ್ತೀವಿ ಅನ್ನುವಂತಹ ವಿಚಾರವನ್ನ ಈಗಾಗಲೇ ರಾಮ ಮಂದಿರದ
ಟ್ರಸ್ಟ್ನ ಕಾರ್ಯದರ್ಶಿಗಳು ಸಹಿತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಕರ್ನಾಟಕದಿಂದ ಎರಡು ವಿಚಾರದಲ್ಲಿ ಅಂದ್ರೆ ಶೈವ ಪರಂಪರೆ ಆಗಿರ್ಬೋದು ಮತ್ತೆ ದಕ್ಷಿಣ ಭಾರತದ ಪರಂಪರೆ ಆಗಿರ್ಬೋದು ಅದನ್ನೂ ಸಹಿತ ಪೂಜೆ ವಿಚಾರದಲ್ಲಿ ಬಳಕೆಯನ್ನು ಮಾಡಿಕೊಳ್ಳುತ್ತಾರೆ. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಈ ಎರಡರಲ್ಲೂ ಸಹಿತ ಪೂಜೆಯ ವಿಧಾನ ಬೇರೆ ಇದೆ. ಪೂಜೆಯ ವಿಧಾನಗಳಲ್ಲಿ ಎರಡನ್ನೂ ಸಹಿತ ಬಳಕೆ ಮಾಡಿಕೊಂಡು ಪೂಜೆಯನ್ನ ಮಾಡ್ಕೊಳ್ತೀವಿ. ಅಂದ್ರೆ ಅಭಿಷೇಕವನ್ನ ಮಾಡ್ತೀವಿ ಅಥವಾ ರಾಮನ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಎಲ್ಲಾ ಸಂಪ್ರದಾಯಗಳನ್ನು ಸಹಿತ ಪಾಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಶ್ರೀರಾಮಚಂದ್ರನ ಮೂರ್ತಿಯ ಏನಂದ್ರೆ ಇವತ್ತು ಪ್ರತಿಷ್ಠಾಪನೆ ಮಾಡ್ಲಾಗ್ತಾ ಇದೆಯಲ್ಲ ಆ ಮೂರ್ತಿಗೆ ಕಣ್ಣಿಗೆ ಬಟ್ಟೆಯನ್ನ ಕಟ್ತಾರೆ. ಆ ಕಣ್ಣಿಗೆ ಬಟ್ಟೆ ಕಟ್ಟುವಂತದ್ದು ಏನಕ್ಕೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಸಹಿತ ಪ್ರಾಣ ಪ್ರತಿಷ್ಠಾಪನೆ ಆಗೋಕ್ಕಿಂತ ಮುಂಚೆನೂ ಸಹಿತ ಅದನ್ನು ತೆಗೆದಕ್ಕೆ ಆಗೋದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ 22ನೇ ತಾರೀಕು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ಅವರು ಪೂಜೆಗೆ ಮುಖ್ಯ ವ್ಯಕ್ತಿಯಾಗಿ ಕೂತ್ಕೊಳ್ಳುವಂತಹ ಕಾರಣಕ್ಕಾಗಿ ಅವರು ಅಕ್ಷತೆಯನ್ನು ಹಾಕುವ ಮೂಲಕವಾಗಿ ಮತ್ತೆ ಒಂದು ಪೂಜೆಯನ್ನ ಮಾಡುವ ಮೂಲಕವಾಗಿ ಅವಾಗ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಈಗ ಆಗ್ತಾ ಇರುವಂತದ್ದು ಪ್ರತಿಷ್ಠಾಪನೆ ಅಂದ್ರೆ ಮೂರ್ತಿಯನ್ನ ಗರ್ಭಗುಡಿಯ ಒಳಗಡೆ ಇಡುವಂತಹ ಪ್ರಕ್ರಿಯೆ. 22ನೇ ತಾರೀಕು ಆಗ್ತಾ ಇರುವಂತದ್ದು ಪ್ರಾಣ ಪ್ರತಿಷ್ಠಾಪನೆ ಅಂದ್ರೆ ಮೂರ್ತಿಗೆ ಪ್ರಾಣವನ್ನು ತುಂಬಿಸುವಂತಹ ಕೆಲಸ ಅವತ್ತಿನ ದಿವಸ ಆಗುತ್ತೆ. ಅದು ಮಧ್ಯಾಹ್ನ 12:20ರಿಂದ 12:25 12:30 ಒಳಗಾಗಿ ಸಂಪೂರ್ಣವಾದಂತಹ ಪ್ರಕ್ರಿಯೆ ಮುಕ್ತಾಯವಾಗುತ್ತೆ. ಹಾಗಾಗಿ ಇಡೀ ಅಯೋಧ್ಯದಲ್ಲಿ ಈಗ ಒಂದು ರೀತಿಯಲ್ಲಿ ಸಂಭ್ರಮಾಚರಣೆ. ಕಾರಣ ಏನು ಅಂತಂದ್ರೆ ಇಷ್ಟು ವರ್ಷಗಳ ಹೋರಾಟ 500 ವರ್ಷಗಳ ಕಾಯುವಿಕೆ ಎಲ್ಲದಕ್ಕೂ ಸಹಿತ ಅಂತಿಮವಾಗಿ ರಾಮಲಲ್ಲ ತನ್ನ ಸ್ಥಾನದಲ್ಲಿ ಕೂತ್ಕೊಳ್ಳುವಂತಹ ಕೆಲಸ ಆಗಿರೋದಕ್ಕೆ ಬಹಳಷ್ಟು ಸಂತಸ ವಾತಾವರಣ ಅಯೋಧ್ಯೆಯಲ್ಲಿ ಕಾಣಸಿಗ್ತಾ ಇರುವಂತದ್ದು. ವಿದ್ಯಶ್ರೀ, ಥ್ಯಾಂಕ್ ಯು ಜಗದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.